ನಮಸ್ತೆ ಸ್ನೇಹಿತರೆ. ನಮ್ಮ ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ನಮ್ಮ ಪ್ರತಿ ಒಂದು ಜೀವನದ ಹೆಜ್ಜೆಯಲ್ಲೂ ಚುಚ್ಚಿ ಚುಚ್ಚಿ ಮಾತನಾಡುವವರು ನಮ್ಮವರೇ. ಒಟ್ಟಾರೆಯಾಗಿ ನಮ್ಮ ಜೀವನದ ನಾಟಕ ರಂಗದಲ್ಲಿರುವ ಪಾತ್ರಧಾರಿಗಳೆಲ್ಲರೂ ನಮ್ಮವರೇ ಆಗಿರ್ತಾರಲ್ಲ ಸ್ನೇಹಿತರೆ. ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ಎಲ್ಲರೂ ನಮ್ಮವರೇ ಎನ್ನುತ್ತಿದ್ದ ಅಶ್ವಿನಿ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರ ಭಾವನೆ ನಮ್ಮೊಂದಿಗೆ ಇದೆ. ಅಶ್ವಿನಿ ಶೆಟ್ಟಿ ಇದೊಂದು ಹೆಸರು ಈಗ ಇಡೀ ಕರ್ನಾಟಕದಾದ್ಯಂತ ಸುದ್ದಿಯಾಗಿದೆ. ಕಾರಣ ಅವರ ಆದರ್ಶಮಯವಾದ ಬದುಕು ಹಾಗೂ ಅವರ ಜೀವನಾನುಭವವನ್ನು ನಮ್ಮೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದ ರೀತಿ, ಸಮಾಜವನ್ನು ಅವರು ಗೌರವಿಸಿದ ಬೆಸೆದುಕೊಂಡ ಭಾವನೆಗಳ ಗುಚ್ಛ. ಅಶ್ವಿನಿ ಶೆಟ್ಟಿಯವರು ಕರಾವಳಿ ಮಾತ್ರವಲ್ಲದೆ ಇಡೀ ಕರ್ನಾಟಕದಾದ್ಯಂತ ಅವರ ಯೂಟ್ಯೂಬ್ ವಿಡಿಯೋಗಳು ಈಗ ಟ್ರೆಂಡಿಂಗ್ನಲ್ಲಿದೆ. ಅವರ ಇನ್ಸ್ಟಾಗ್ರಾಮ್ ವಿಡಿಯೋಗಳು, ಯೂಟ್ಯೂಬ್ನಲ್ಲಿ ಅಡುಗೆ ಕಾರ್ಯಕ್ರಮದ ವಿಡಿಯೋಸ್ಗಳು ಎಲ್ಲವನ್ನೂ ಜನ ಮೆಚ್ಚುತ್ತಿದ್ದಾರೆ. ಕಾರಣ ಅವರ ಅದ್ಭುತ ಮಾತು. ನಮಸ್ತೆ ಸ್ನೇಹಿತರೆ. ಸೂಜಿಯ ಗುಣ ಯಾವತ್ತಿದ್ರೂ ಚುಚ್ಚುವುದು ಮಾತ್ರ. ಆದರೆ ಅದು ದಾರದ ಜೊತೆ ಗೆಳೆತನ ಮಾಡಿದ ನಂತರ ಎಲ್ಲವನ್ನ ಜೋಡಿಸುವ ಪ್ರಯತ್ನವನ್ನ ಮಾಡುತ್ತದೆ. ಹಾಗೆ ನಾವು ಯಾವತ್ತು ಒಳ್ಳೆಯವರ ಸಂಘವನ್ನ ಮಾಡಿದ್ರೆ ನಾವು ಸಹ ಒಳ್ಳೆಯವರಾಗ್ತೇವೆ ಅಲ್ವಾ ಸ್ನೇಹಿತರೆ. ಪ್ರಪಂಚದಲ್ಲಿ ಕೆಲವರು ಹೇಗಿರ್ತಾರಂದ್ರೆ, ಇನ್ನೊಬ್ಬರ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಗುಂಡು ಚಲಾಯಿಸುವವರು. ಅವರು ಯಾವತ್ತು ಯಾರ ಎದುರಿಗೂ ನಿಂತು ಮಾತಾಡುವ ಯೋಗ್ಯತೆಯನ್ನ ಕಳ್ಕೊಂಡವರಾಗಿರ್ತಾರೆ. ಯಾರನ್ನಾದ್ರೂ ಟಾರ್ಗೆಟ್ ಮಾಡಬೇಕು ಅಂದ್ರೆ ಇನ್ನೊಬ್ಬರ ಮೂಲಕ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ತಾವು ಸೇಫ್ ಆಗಿರುವವರು. ಸೊ ನಿಮ್ಮ ಸುತ್ತಮುತ್ತಲೂ ಅಂಥವ್ರು ಇರಬಹುದು. ಜಾಗರೂಕತೆಯಿಂದ ಇರಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ. ಒಡೆದ ಗಾಜಿನ ಬಳೆಗಳನ್ನ ಧರಿಸಬಾರ್ದು ಅಂತಾರೆ. ಧರಿಸಿದ್ರೆ ಸೋದರ ಮಾವನಿಗೆ ಕಷ್ಟ ಬರ್ತದೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಆದ್ರೆ ವೈಜ್ಞಾನಿಕವಾಗಿ ಕಾರಣ ಏನಿರಬಹುದು ಅಂತ ಊಹಿಸಿದ್ರೆ, ಸಪೋಸ್ ಒಡೆದ ಗಾಜಿನ ಬಳೆಗಳನ್ನು ಹಾಕೊಳ್ಳೋದ್ರಿಂದ ಕೈಗೆ ಗಾಯ ಆಗಬಹುದು ಎನ್ನುವ ಒಂದು ಕಾರಣ ಇರಬಹುದಲ್ಲ. ಅವರು ಒಂದು ಮಾತು ಹೇಳುತ್ತಿದ್ರು, ಸತ್ತ ಮೇಲೂ ನಾವು ಬದುಕಿರಬೇಕು ಅಂತ. ಹಾಗೆ ಮಾಡಿ ತೋರಿಸಿದ್ದಾರೆ ಅಶ್ವಿನಿ ಶೆಟ್ಟಿಯವರು. ಇಂದು ಅವರು ತಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ, ಇನ್ಸ್ಟಾದಲ್ಲಿನ ಅವರ ರೀಲ್ಸ್ಗಳಲ್ಲಿ ಜನ ಅದನ್ನು ಹೆಚ್ಚು ಹೆಚ್ಚು ನೋಡುವ ಮೂಲಕ ಬದುಕಿದ್ದಾರೆ. ಇಂಥವರ ಅಗತ್ಯ ಸಮಾಜಕ್ಕೆ ಸಾಕಷ್ಟಿದೆ. ಈಗ ಎಲ್ಲರನ್ನ ಕಾಡ್ತಿರೋದು, ಅಯ್ಯೋ ಇಂಥ ಒಂದು ವ್ಯಕ್ತಿತ್ವ ನಮ್ಮೊಂದಿಗೆ ಇರಬೇಕಿತ್ತು, ನಾವು ಅವರನ್ನ ಮಿಸ್ ಮಾಡಿಕೊಳ್ತಿದ್ದೀವಿ ಅಂತ. ಅವರು ಸಾಂಸಾರಿಕ ಜೀವನವನ್ನ ಗೃಹಿಣಿಯಾಗಿ ಅದ್ಭುತವಾಗಿ ನಿಭಾಯಿಸುತ್ತಿದ್ದರು. ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಅವರು ತಮ್ಮದೇ ಮನೆಯ AC ಬ್ಲಾಸ್ಟ್ನಿಂದ ದಂಪತಿಗಳಿಬ್ಬರೂ ಸಹಿತ ಅಶ್ವಿನಿ ಶೆಟ್ಟಿ ಹಾಗೂ ರಮಾನಂದ ಶೆಟ್ಟರು ಅಸುನೀಗುತ್ತಾರೆ. ಮಕ್ಕಳು ಇವತ್ತು ಅನಾಥರಾಗಿ ಬದುಕುವಂತಹ ದುಸ್ಥಿತಿ ಬಂದೊದಗಿದೆ. ಇಡೀ ಮನೆಯೇ ಸುಟ್ಟು ಕರಕಲಾಗಿದೆ. ಇಂಥ ದುರಂತ, ಅನ್ಯಾಯ ಯಾರಿಗೂ ಆಗಬಾರದು. ಆದರೆ ದುರ್ವಿಧಿ ನಡೆದು ಹೋಗಿದೆ. ಅವರ ಆದರ್ಶ ಸಮಾಜದ ಕಳಕಳಿಯ ಪಾಠ ನಮಗೆಲ್ಲ ನೀತಿ ಪಾಠವಾಗಲಿ. ದಂಪತಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ನಮಸ್ಕಾರ. ಎಂತಕ್ಕಮ್ಮ ನೀರ್ ಹಾಕುದು? ನೀನ್ ಎಲ್ಲಿ ಹುಟ್ಟಿದೆ? ಅಲ್ಲಿ ಹಾಸ್ಪಿಟಲ್ ಅಲ್ಲಿ. ನಾನು ಯಾಕೆ ಕೇಳಿದ್ ಗೊತ್ತುಂಟಾ? ಯಾಕೆ? ಅದು ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾರೆ ಕೆಲವರು. ಅಕ್ಷ ಮಾಡಿದ ಕೂಡ್ಲೆ ಊಟ ಮಾಡುವಾಗ ನೀನ್ ಮಾಡಿದ್ರಿಂದ ಅಕ್ಷ ಮಾಡ್ತೀಯಲ್ಲ, ಹಾಗಾಗಿ ನೀರು ಹಾಕಿ ಕೇಳುದು. ನಾವು ಅಕ್ಷ ಮಾಡುವಾಗ ನಮ್ಮ ಹೃದಯದ ರಕ್ತದ ಪರಿಚಲನೆ ಉಂಟಲ್ಲ, ಸ್ವಲ್ಪ ಸ್ಲೋ ಆಗ್ತದಂತೆ. ಹಾಗಾಗಿ ಎಲ್ಲಿಯಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಗ್ತದೋ ಅನ್ನೋ ಕಾರಣದಿಂದ ನಮ್ಮ ಹಿರಿಯರು ಮಾಡಿದ ಕ್ರಮ ನೀರ್ ಹಾಕಿ ಎಲ್ಲಿ ಹುಟ್ಟಿದೆ ಅಂತ ಕೇಳುದು. ಈಗಿನವ್ರು ಏನ್ ಹೇಳ್ತಾರೆ? ಗಾಡ್ ಬ್ಲೆಸ್ ಯು, ಎಕ್ಸ್ಕ್ಯೂಸ್ ಮೀ ಹೇಳ್ತಾರಲ್ಲ, ಹಾಗೆ. ಆಯ್ತಾ? ಊಟ ಮಾಡಿ.